ಮತ್ತಷ್ಟು ಡೀಟೇಲ್ಸ್ನ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಸೋಮಶೇಖರ್ ರೆಡ್ಡಿ ಅವರು ಮಾಡಿದಂತಹ ಆರೋಪಗಳನ್ನ ಗಮನಿಸಿದ್ವಿ. ಬಟ್ ಸ್ಥಳದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಏನ್ ಮಾಹಿತಿ ನೀಡ್ತಿದ್ದಾರೆ ಶಿವಾನಂದ್? ಬೆಂಕಿ ತಗುಲೋದಕ್ಕೆ ಏನು ಕಾರಣ? ಬೆಂಕಿ ತಗುಲಿರೋದಾ ಅಥವಾ ಬೆಂಕಿ ಹಚ್ಚಿರೋದಾ? ಸದ್ಯಕ್ಕೆ ತಮಗ್ ಪ್ರಾಥಮಿಕವಾಗಿ ಏನ್ ಮಾಹಿತಿ ಸಿಗ್ತಾ ಇದೆ ಶಿವಾನಂದ್? ವಿದ್ಯಾಶ್ರೀ, ಬ್ಯಾನರ್ ಗಲಾಟೆ ಆರುವ ಮುನ್ನವೇ ಈಗ ಮತ್ತೊಂದು ಬೆಂಕಿ ಅವಘಡ ನಡೆದಿರುವಂಥದ್ದು. ಅದು ಕೂಡ G² ಅಲ್ಲಿ ಇರ್ತಕ್ಕಂಥದ್ದು, ಅಂದರೆ ಬಳ್ಳಾರಿಯ ಹೊರವಲಯದಲ್ಲಿ ಇರ್ತಕ್ಕಂಥ ಅಂದರೆ ಬೆಳಗಲ್ ರಸ್ತೆಯಲ್ಲಿ G² ಮಾಡೆಲ್ ಹೌಸ್ ಏನಿದೆ, ಆ ಒಂದು ಹೌಸ್ಗೆ ಈಗ ಬೆಂಕಿ ತಗುಲಿ ಸಾಕಷ್ಟು ಪ್ರಮಾಣದಲ್ಲಿ ನಾಶ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮಾಜಿ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಅವರು ಕೂಡ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕೃತ್ಯ ಏನಿದೆ, ಇದು ಈ ಒಂದು ಮನೆಗೆ ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚಿದ್ದಾರೆ. ಅದು ಶಾಸಕರಾದಂಥ ನಾರಾ ಭಾರತ್ ರೆಡ್ಡಿ ಅವರ ಬೆಂಬಲಿಗರೇ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ನೇರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ನಾನೀಗ ಅದೇ ಒಂದು ಘಟನಾ ಸ್ಥಳದಲ್ಲ ದೃಶ್ಯಗಳನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಇದೇ ಥರನಾಗಿ ಈಗ ಮನೆ ಸುಟ್ಟು ಹೋಗಿರುವಂಥದ್ದು. ಇವತ್ತು ಸಂಜೆ ವೇಳೆಗೆ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಅಧಿಕಾರಿಗಳು ಜೊತೆಗೆ ಪೊಲೀಸರು ಕೂಡ ಬಂದು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ಸಂಜೆ ವೇಳೆಗೆ ಏಕಾಏಕಿ ಈ ಒಂದು ಮನೆಗೆ ಸಾಕಷ್ಟು ಪ್ರಮಾಣದಲ್ಲಿ ಬೆಂಕಿ ಹತ್ಕೊಳುತ್ತೆ. ಪರಿಣಾಮವಾಗಿ ಒಂದಷ್ಟು ಏನು ಈ ಮನೆಯಲ್ಲಿ ವಸ್ತುಗಳಿದ್ವು ಅವು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಒಂದು ಇಂಟೀರಿಯರನ್ನು ನಿರ್ಮಾಣ ಮಾಡಿದ್ರು. ಅವು ಎಲ್ಲವೂ ಕೂಡ ಈಗ ಸುಟ್ಟು ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು. ಜೊತೆಗೆ ಈ ಘಟನಾ ಸ್ಥಳದ ದೃಶ್ಯಾವಳಿಗಳನ್ನು ನೋಡ್ಬೋದು. ಈ ಗಾಜುಗಳೇನಿದಾವೆ ಇವು ಸಂಪೂರ್ಣವಾಗಿ ಎಲ್ಲವೂ ಕೂಡ ಪುಡಿ ಆಗಿರುವಂಥದ್ದು. ಯಾಕಂದರೆ ಇದು ಮಾಡೆಲ್ ಹೌಸ್, ಅಂದರೆ G² ಏನು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವ್ರಿಗೆ ಸೇರಿದಂಥ ಏನು ಮನೆ ಇದೆ, ಆ ಒಂದು ಮನೆಗೆ ಅಂದರೆ ಲೇಔಟ್ಗಳಿದ್ದಾವೆ. ಆ ಒಂದು ಲೇಔಟ್ಗಳಲ್ಲಿ ಯಾವ ಥರನಾಗಿ ಮನೆ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಹೌಸ್ ಏನಿದೆ ಇದು ಮಾಡೆಲ್ ಹೌಸ್ ಆಗಿರುವಂಥದ್ದು. ಅದನ್ನೇ ಈಗ ಸಂಪೂರ್ಣವಾಗಿ ಸುಟ್ಟಾಗಿ ಹೋಗಿರುವಂಥದ್ದು. ಈಗಾಗಲೇ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಆರೋಪ ಮಾಡುವ ಪ್ರಕಾರವಾಗಿ ಬಳ್ಳಾರಿ ನಗರ ಶಾಸಕರಾದಂಥ ನಾರಾ ಭಾರತ್ ರೆಡ್ಡಿ ಅವರ ಬೆಂಬಲಿಗರೇ ಈ ಒಂದು ಬೆಂಕಿಯನ್ನು ಹಚ್ಚಿದ್ದಾರೆ. ಹಾಗಾಗಿ ಅವರ ಮೇಲೆ ನಮಗೆ ಅನುಮಾನ ಇದೆ, ಅವರ ವಿರುದ್ಧವೇ ನಾವು ದೂರು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ನ್ಯೂಸ್ ಫಸ್ಟ್ಗೆ ಹೇಳ್ತಿರುವಂಥದ್ದು. ಈಗಾಗಲೇ ನೀವು ಘಟನಾ ಸ್ಥಳದ ಒಂದೊಂದು ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಹೋಗ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಮೇಲ್ಭಾಗ, ಅಂದರೆ ಈ ಮನೆಯ ಮೊದಲ ಮಹಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಂಕಿ ಆವರಿಸಿತ್ತು. ಇದೇ ಒಂದು ಘಟನೆ ಸ್ಥಳದಲ್ಲಿ ಈಗ ನಾವು ಇಲ್ಲಿ ಮೇಲ್ಭಾಗಕ್ಕೆ ಬರ್ತಿದ್ದಂತೆ ಒಂದಷ್ಟು ನಿಮಗೆ ದೃಶ್ಯಗಳು ತೋರಿಸ್ತಾ ಇದ್ದೀವಿ. ಇಲ್ಲಿ ಮೇಲ್ಭಾಗದಲ್ಲಿ ಅಂದರೆ ಏನು ಪ್ಲೈವುಡ್ ಆಗಿರ್ಬೋದು, ಜೊತೆಗೆ ಇಲ್ಲಿರ್ತಕ್ಕಂಥ ಕಬ್ಬಿಣದ ಅವಶೇಷಗಳು ಎಲ್ಲವೂ ಕೂಡ ಸುಟ್ಟು ಹೋಗಿರುವಂಥದ್ದು. ಇನ್ನೂ ಕೂಡ ಬಿಸಿಯ ವಾತಾವರಣ ಈ ಒಂದು ಪ್ರದೇಶದಲ್ಲಿ ಈಗ ಕಾಣ್ತಾ ಇದೆ. ಯಾಕಂದರೆ ಈ ಒಂದು ಈಗ ಮನೆಗೆ ಬೆಂಕಿ ಹತ್ತಬೇಕಾದ್ರೆ ಅದನ್ನು ಪೆಟ್ರೋಲ್ ಬಳಸಿನೇ ಮಾಡಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಸೋಮಶೇಖರ್ ರೆಡ್ಡಿ ಅವರು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ನೀವು ಮೇಲ್ಭಾಗದ ದೃಶ್ಯವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಆ ಒಂದು ಬೆಂಕಿಯ ವೇಗ ಇತ್ತು, ಜೊತೆಗೆ ಇಲ್ಲಿ ಯಾವ ಥರನಾಗಿ ಸುಟ್ಟು ಹೋಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ 2 ಗಂಟೆಗಳ ಕಾಲ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಘಟನಾ ಸ್ಥಳಕ್ಕೆ ರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಾಗಿರ್ತಕ್ಕಂಥ ಏನು ಅವಘಡವನ್ನು ತಡೆಯುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಇದಲ್ಲದೆ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಯಾವ ಉದ್ದೇಶಕ್ಕೆ ಈ ಒಂದು ಘಟನೆ ಆಯಿತು, ಅಥವಾ ಆಕಸ್ಮಿಕವಾಗಿ ಬೆಂಕಿ ತಲುಗಿತ್ತಾ, ಅಥವಾ ಯಾರಾದರೂ ದುರುದ್ದೇಶದಿಂದ ಇದಕ್ಕೆ ಈ ಒಂದು ಮನೆಗೆ ಬೆಂಕಿ ಹಚ್ಚಿದ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರೇ ಕೂಡ ಈಗ ಅಧಿಕೃತವಾಗಿ ಹೇಳಬೇಕಾಗುತ್ತೆ. ಯಾಕಂದರೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣ ಮಾಸುವ ಮುನ್ನವೇ ಇಂಥದ್ದೊಂದು ದೃಶ್ಯಗಳನ್ನ ಹಾಗೆ ತೋರಿಸ್ತಾ ಇರಿ ಶಿವಾನಂದ್. ನನ್ ಒಂದು ಪ್ರಶ್ನೆ ಇದೆ, ಈಗ ಮಾಡೆಲ್ ಹೌಸ್ ನ ಅಕ್ಕಪಕ್ಕದಲ್ಲಿ CCTV ಏನಾದ್ರು ಇನ್ಸ್ಟಾಲ್ ಮಾಡಿದ್ರಾ? ಯಾಕಂದ್ರೆ ಕಂಪ್ಲೀಟ್ ಫರ್ನಿಶ್ಡ್ ಆಗಿದೆ ಹೌಸ್. CCTV ಇನ್ಸ್ಟಾಲೇಷನ್ ಆಗಿತ್ತಾ? ಅದ್ರಲ್ಲಿ ಏನಾದ್ರು ಈ ಕೃತ್ಯ, ಇವ್ರು ಆರೋಪ ಮಾಡ್ತಾ ಇರುವಂತಹ ಕೃತ್ಯ ರೆಕಾರ್ಡ್ ಆಗಿರುವಂತಹ ಚಾನ್ಸ್ ಇದೆಯಾ ಶಿವಾನಂದ್? ವಿದ್ಯಾಶ್ರೀ, ಆ ಬಗ್ಗೆನೂ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. G² ಏನು ಲೇಔಟ್ ಇದೆ ಅದನ್ನು ಈಗ ಅರುಣಾ ಸಿಟಿ ಆಗಿ ಬದಲಾಯಿಸುವಂಥ ಒಂದು ಕೆಲಸವನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ರು. ಜೊತೆಗೆ ಇದು ಏನಿದೆ ಇದು ಮಾಡೆಲ್ ಹೌಸ್ ಆಗಿರೋದ್ರಿಂದ ಅಕ್ಕಪಕ್ಕದಲ್ಲಿ ಯಾವ ಮನೆಗಳು ಇಲ್ಲ. ಜೊತೆಗೆ ಈ ಒಂದು ಮನೆ ಏನಿದೆ ಇದೇ ಥರನಾಗಿ ನಾವು ಜನರಿಗೆ ಮನೆಯನ್ನು ನಿರ್ಮಾಣ ಕೊಡ್ತೀವಿ, ಇದೇ ಥರನಾಗಿ ನಮ್ಮ ಏನು ಪ್ಲಾನಿಂಗ್ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮನೆಯನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಇದಕ್ಕೆ ಏಕೈಕಿ ಬೆಂಕಿ ಹತ್ತಿರೋ ಪರಿಣಾಮಕ್ಕೆ ಅಂದರೆ ಸುಮಾರು ಈಗಾಗಲೇ
ಮಾಜಿ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಅವರ ಹೇಳುವ ಪ್ರಕಾರವಾಗಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಈ ಒಂದು ಮನೆಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಇಲ್ಲಿ ಯಾರು ವಾಸವಾಗಿರಲಿಲ್ಲ, ಬದಲಿಗೆ ಈ ಒಂದು ಮಾಡೆಲ್ ಹೌಸ್ ಏನಿದೆ ಇದು ಜನರಿಗೆ ಒಂದು ಮಾದರಿ, ಅಂದರೆ ಈ ಒಂದು ಲೇಔಟ್ನಲ್ಲಿ ಯಾವ ಥರ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ರೂಪರೇಷೆಗಳನ್ನು ನಿರ್ಮಾಣ ಮಾಡಿ ಒಟ್ಟು 5 ಕೋಟಿ ವೆಚ್ಚದಲ್ಲಿ ನಾವು ಮನೆಯನ್ನು ನಿರ್ಮಾಣ ಮಾಡಿದ್ವಿ. ಆದರೆ ಮೊನ್ನೆ ಗಲಾಟೆಯಲ್ಲಿ ಭಾಗಿಯಾದಂಥ ವ್ಯಕ್ತಿಗಳೇ ಈ ಒಂದು ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಸೋಮಶೇಖರ್ ರೆಡ್ಡಿ ಅವರು ಒಬ್ಬ ಆರೋಪಿಯನ್ನಂದರೆ ಈಗ ಒಂದು ಘಟನೆ ಅಂದರೆ ಘಟನಾ ಸ್ಥಳದಲ್ಲಿದ್ದಂಥ ಜೊತೆಗೆ ಇಲ್ಲಿ ಈ ಒಂದು ಮನೆಗೆ ಏನು ಬೆಂಕಿ ಹಚ್ಚಿದಂಥ ಓರ್ವ ಯುವಕನ ಫೋಟೋವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು. ಅದೇ ಯುವಕರ ಜೊತೆಗೆ 5-6 ಜನ ಯುವಕರು ಇದ್ದರು, ಜೊತೆಗೆ ಒಂದು ಗುಂಪೇ ಬಂದಿತ್ತು. ಜೊತೆಗೆ ಈ ಬದಲಾಗಿ ಈ ಒಬ್ಬ ಯುವಕ ಏನಿದ್ದಾನೆ ಆ ಒಬ್ಬ ವ್ಯಕ್ತಿ ಮಾತ್ರ ಸಿಕ್ಕಿದ್ದಾನೆ, ಇನ್ನು ಉಳಿದವರಂತೆ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಆರೋಪ, ಅವ್ರ ಮನೆ ಮುಂದೆ ಏನು ಘಟನೆ ನಡೀತು ಆ ಒಂದು ಘಟನೆಯಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಹಾಗಾಗಿ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ, ಅವ್ರ ಫಾಲೋವರ್ಸ್ ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕೇಸ್ ಮಾಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಈಗ ಮಾಜಿ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಅವರು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂದರೆ ಈ G² ಅಂದರೆ ಬಳ್ಳಾರಿಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಈ ಒಂದು ಏನು ಲ್ಯಾಂಡ್ ಇರುವಂಥದ್ದು. ಹಾಗಾಗಿ ಇನ್ನೂ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಈಗಾಗಲೇ ಪೊಲೀಸರು ಅಂದರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಬೆಂಕಿ ನಂದಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಈಗೂ ಕೂಡ ಇಲ್ಲಿ ಬೆಂಕಿ ಆಗಿರುವಂಥದ್ದು, ಒಂದಷ್ಟು ಹೊಗೆ ಕೂಡ ಬರ್ತಾ ಇರುವಂಥದ್ದು. ಇಲ್ಲಿ ಪ್ಲಾಸ್ಟಿಕ್ ಸಂಬಂಧಿತ ಏನು ಉಪಕರಣಗಳಿದ್ದವು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಜೊತೆಗೆ ಮೇಲ್ಭಾಗದ ದೃಶ್ಯ ಏನಿದೆ ಅಂದರೆ ಏನು ಮೇಲೆ ಟೆರೆಸ್ ಇದೆ ಆ ಟೆರೆಸ್ ಕೂಡ ಸಂಪೂರ್ಣ ಅಂದರೆ ನಿರಂತರ 2 ಗಂಟೆಗಳ ಕಾಲ ಬೆಂಕಿ ಉರಿದ ಪರಿಣಾಮವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಇಲ್ಲಿ ಬಿಸಿಯ ವಾತಾವರಣ ಕೂಡ ಈಗ ಕಾಣ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಭರತ್ ರೆಡ್ಡಿ ಅವರ ಬೆಂಬಲಿಗರ ಅಂದರೆ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ನೇರ ಆರೋಪ ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರ ಆರೋಪ ಮಾಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನು ಅಂದರೆ ಇವ್ರು ಮಾಡ್ತಕ್ಕಂಥ ಆರೋಪ ಆಗಿರ್ಬೋದು, ಘಟನಾ ಸ್ಥಳದ ನೈಜತೆಯನ್ನು ಈಗ ಪೊಲೀಸರು ಯಾವ ಥರನಾಗಿ ನಿಜ ಅಂಶವನ್ನು ಪತ್ತೆ ಹಚ್ಚುತ್ತಾರೆ ಅನ್ನುವಂಥದ್ದನ್ನು ಈಗ ಸಾಕಷ್ಟು ಕುತೂಹಲದ ಪ್ರಶ್ನೆ ಆಗಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್. ತಮ್ಮೆಲ್ಲ ಡೀಟೇಲ್ಸ್ಗೆ. ರಾಜಕೀಯ ದ್ವೇಷಕ್ಕೆ ಈ ಘಟನೆ ನಡೆದಿರುವುದು ನಿಜ, ಆದರೆ ನಿಜಕ್ಕೂ ಬಳ್ಳಾರಿಯಲ್ಲಿ ಮತ್ತೊಂದು ಕದನಕ್ಕೆ ಈ ಕೃತ್ಯ ನಾಂದಿ ಹಾಡಿದ ಹಾಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.